ಹಾಯ್ ಗಾಯ್ಸ್, ನೀವೊಂದು ಮನುಷ್ಯನಲ್ಲಿ ದೆವ್ವ ಬರೋದು ನೋಡಿರ್ತೀರಾ, ಒಂದು ಹಾಂಟೆಡ್ ಪ್ಲೇಸ್ ಇರೋದು ನೋಡಿರ್ತೀರಾ. ಬಟ್ ನಾವ್ ಈ ವಿಡಿಯೋಲಿ ತಿಳಿಸಕ್ ಹೋಗ್ತಿರೋದು ಒಂದು ರಾಜಸ್ಥಾನ್ ಅನ್ನೋ ಸ್ಟೇಟ್ ಅಲ್ಲಿ ಒಂದು ಊರಿದೆ. ಆ ಊರೆಲ್ಲ ದೆವ್ವಗಳ ವಾಸವಾಗಿದೆ. ಆ ಊರ್ ಬೇರೆ ಯಾವುದು ಅಲ್ಲ, ರಾಜಸ್ಥಾನ್ ನಲ್ಲಿರೋ ಮೆಹಂದಿಪುರ್ ಬಾಲಾಜಿ ಟೆಂಪಲ್. ಆ ಟೆಂಪಲ್ ಅಲ್ಲಿ ಅಷ್ಟೇ ಅಲ್ಲ, ದೆವ್ವ ಬಿಡಿಸೋ ಪ್ರಾಕ್ಟೀಸ್ನು ಮಾಡ್ತಾರೆ, ಮೀನ್ಸ್ ಎಕ್ಸಾರಿಸಮ್ನು ಮಾಡ್ತಾರೆ. ಮೆಹಂದಿಪುರ್ ಬಾಲಾಜಿ ಟೆಂಪಲ್ ದೋಸಾ ಡಿಸ್ಟಿಕ್ ಅಲ್ಲಿ ಒಂದು ಹಿಂದೂ ಟೆಂಪಲ್ ಆಗಿದೆ. ಈ ಟೆಂಪಲ್ ಅಲ್ಲಿ ಹನುಮಾನ್ಗೆ ಪೂಜೆ ಮಾಡಲಾಗುತ್ತೆ. ಹನುಮಾನ್ಗೆ ಬಾಲಾಜಿ ಅಂತಾನೂ ಕರೆಯಲಾಗುತ್ತೆ. ಅದಕ್ಕಾಗೆ ಈ ಟೆಂಪಲ್ಗೆ ಬಾಲಾಜಿ ಟೆಂಪಲ್ ಅಂತ ನೇಮ್ ಬರುತ್ತೆ. ಈ ತರನೂ ಹೇಳ್ತಾರೆ, ನೀವೇನಾದ್ರೂ ಇಲ್ಲಿ ಪೂಜೆ ಮಾಡಿಸಿದ್ರೆ ನಿಮ್ ಬಾಡಿಯಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗುತ್ತೆ ಅಂತ. ಮತ್ತೆ ನೀವು ಜನರಲ್ ಆಗಿ ಯಾವ್ದಾದ್ರು ಟೆಂಪಲ್ಗೆ ಹೋದಾಗ ಗಂಟೆ ಸದ್ದಾಗಿರ್ಬೋದು, ಭಜನೆ ಸೌಂಡ್ ಆಗಿರ್ಬೋದು, ಈ ತರ ಏನಾದ್ರೂ ಕೇಳಿರ್ತೀರಾ. ಬಟ್ ಈ ಟೆಂಪಲ್ ನ ಕಥೆನೇ ಬೇರೆ ಇದೆ. ಇಲ್ಲಿ ನೀವು ಪೊಸೆಸ್ಡ್ ಆಗಿರುವ ಜನರ ಕಿರ್ಚಾಟ ತಪ್ಪದ್ರೆ ಬೇರೆ ಏನು ಕೇಳಿಸೋದಿಲ್ಲ. ಈ ಟೆಂಪಲ್ ಅಲ್ಲಿ ಟೋಟಲ್ 4 ಚೇಂಬರ್ ಇದೆ. ಅದರಲ್ಲಿ ಫಸ್ಟ್ 2 ಚೇಂಬರ್ ಅಲ್ಲಿ ಲಾರ್ಡ್ ಹನುಮಾನ್ ಮತ್ತೆ ಭೈರವ ಸ್ವಾಮಿ ಮೂರ್ತಿಗಳನ್ನ ನೋಡಕ್ಕೆ ಸಿಗುತ್ತೆ. ಈ ಟೆಂಪಲ್ ಲಾಸ್ಟ್ ಹಾಲ್ ಅಲ್ಲಿ ತುಂಬಾ ನೆಗೆಟಿವ್ ವೈಬ್ ಇರುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ದೆವ್ವ ಬಂದಿರೋ ಜನರು ತುಂಬಾ ವಿಚಿತ್ರವಾಗಿ ಆಡ್ತಿರ್ತಾರೆ. ಮತ್ತೆ ಪೂಜಾರಿ ದೆವ್ವ ಬಂದಿರೋರ್ನ ಹೊಡಿಯೋದಾಗಿರ್ಬೋದು, ಕಟ್ಟಾಕೋದು, ಬಿಸಿ ನೀರು ಹಾಕೋದು, ಈ ತರ ಎಲ್ಲ ಮಾಡ್ತಿರ್ತಾರೆ. ನಾನು ವೀಕ್ ಹಾರ್ಟೆಡ್ ಜನಕ್ಕೆ ಈ ಟೆಂಪಲ್ಗೆ ಹೋಗಕ್ ಸಜೆಸ್ಟ್ ಮಾಡೋದಿಲ್ಲ. ದೊಡ್ಡೋರಾಗಿರ್ಲಿ ಚಿಕ್ಕೋರಾಗಿರ್ಲಿ, ಟೆಂಪಲ್ ಇಂದ ಸಿಗೋ ಪ್ರಸಾದ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಮೆಹಂದಿಪುರ್ ಬಾಲಾಜಿ ಟೆಂಪಲ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಪ್ರಸಾದ ಆಫರ್ ಮಾಡೋದಿಲ್ಲ. ಆಕ್ಚುಲಿ ಇಲ್ಲಿ ಹೇಳ್ತಾರೆ, ಶಾಪ್ ಕೀಪರ್ಸ್ ನಿಮ್ಗೆ ಪ್ರಸಾದ ಸೆಲ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಪ್ರಸಾದನ ತಗೋಬಾರ್ದು. ಇಲ್ಲಿನ ಜನರು ಇನ್ನೊಂದನ್ನು ನಂಬ್ತಾರೆ. ಅದೇನು ಅಂದ್ರೆ ಇಲ್ಲಿ ಸಿಗೋ ಪ್ರಸಾದನ ತಿನ್ಬಾರ್ದು ಅಂತ. ಅದ್ರ ಬದಲಾಗಿ ಇಲ್ಲಿ ಸಿಗೋ ಬ್ಲಾಕ್ ಬಾಲ್ ನ ಫೈರ್ಗೆ ಹಾಕ್ಬೇಕು. ಲಾರ್ಡ್ ಹನುಮಾನ್ಗೆ ಇನ್ನು ಸಂಕಟ್ ಮೋಚನ್ ಅಂತಾನೂ ಕರೀತಾರೆ. ಸಂಕಟ್ ಮೋಚನ್ ಅಂದ್ರೆ ದಿ ರಿಲೀಫ್ ಆಫ್ ಪ್ರಾಬ್ಲಮ್ಸ್ ಅಂತ. ನಾವು ಎಲ್ಲರೂ ಆಗ್ಲೇ ಬ್ಲಾಕ್ ಬಾಲ್ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಲೋಕಲ್ ಬಿಲೀವ್ ಏನಂದ್ರೆ, ಆ ಬ್ಲಾಕ್ ಬಾಲ್ ಅನ್ನ ನಮ್ಮ ಬಾಡಿ ಸುತ್ತು 5 ಟೈಮ್ ಸುತ್ತಿ ಬೆಂಕಿಗೆ ಹಾಕ್ಬೇಕು ಅಂತ. ತುಂಬಾ ಜನ ಹೇಳ್ತಾರೆ, ಅದ್ ಮಾಡಿದಾದ್ಮೇಲೆ ಅವರ ಬಾಡಿಯಲ್ಲಿ ಮತ್ತೆ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಲ್ಲಿ ತುಂಬಾ ರಿಲೀಫ್ ಫೀಲ್ ಆಗುತ್ತೆ ಅಂತ. ನೀವು ಈ ಟೆಂಪಲ್ ಇಂದ ಹೊರಗಡೆ ಬಂದ್ಮೇಲೆ ಏನು ಕನ್ಸ್ಯೂಮ್ ಮಾಡಕ್ ಹೋಗ್ಬೇಡಿ. ಅದ್ರ ಬದಲಾಗಿ ಮನೆಯಿಂದಾನೆ ನೀರು ಮತ್ತೆ ಊಟನ ಕ್ಯಾರಿ ಮಾಡಿ. ಮತ್ತೆ ನಿಮ್ಮ ಹತ್ರ ಏನ್ ಮಿಕ್ಕಿರುತ್ತೆ, ಊಟ, ನೀರು, ಇದನ್ನ ಮತ್ತೆ ರಿಟರ್ನ್ ಮನೆಗೆ ತಗೊಂಡೋಗಿ. ಇಲ್ಲಿ ಯಾರನ್ನು ಟಚ್ ಮಾಡಬಾರ್ದು, ಯಾರನ್ನೂ ಮಾತಾಡಬಾರ್ದು. ಯಾಕೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಯಾರ ಬಾಡಿಯಲ್ಲಿ ಏನಿದೆ ಅಂತ. ಇಲ್ಲಿನ ಜನಗಳು ಹೇಳ್ತಾರೆ, ಈ ಟೆಂಪಲ್ಗೆ ಎಂಟ್ರಿ ಆದಾಗಿಂದ ಎಕ್ಸಿಟ್ ಆಗೋವರೆಗೂ ತುಂಬಾ ಜಾಗ್ರತೆಯಾಗಿರ್ಬೇಕು ಅಂತ. ಅದ್ಯಾಕೆ ಅಂದ್ರೆ ನಮ್ಮೊಳಗಡೆನೂ ದೆವ್ವ ಬರೋ ಚಾನ್ಸಸ್ ತುಂಬಾ ಇದೆ. ಅದಕ್ಕಾಗಿ ಮೆಹಂದಿಪುರ್ ಬಾಲಾಜಿ ಟೆಂಪಲ್ ಅಲ್ಲಿ 3 ದೇವರಿಗೆ ಪೂಜೆ ಮಾಡಲಾಗುತ್ತೆ. ಒಂದು ಲಾರ್ಡ್ ಹನುಮಾನ್, 2ನೇದು ಪ್ರೇತರಾಜ್, 3ನೇದು ಭೈರವ್. ನಂಬಿಕೆ ಏನು ಅಂದ್ರೆ ಈ 3 ದೇವರು ದೆವ್ವಕ್ಕೆ ಮತ್ತೆ ಸ್ಪಿರಿಟ್ಸ್ಗೆ ರಿಲೇಟೆಡ್ ಅಂತ. ಈ ಟೆಂಪಲ್ಗೆ ರಿಲೇಟೆಡ್ ಆಗಿ ತುಂಬಾ ಜನರು ಹೇಳಿದ್ದಾರೆ, ಈ ಟೆಂಪಲ್ಗೆ ಡಿವೈನ್ ಪವರ್ ಇಂದ ಅದಕ್ಕೆ ಈ ಟೆಂಪಲ್ ಗಾರ್ಡೆಡ್ ಆಗಿದೆ ಅಂತ. ಮತ್ತೆ ಇಲ್ಲಿ ತುಂಬಾ ಜನರು ಬ್ಲ್ಯಾಕ್ ಮ್ಯಾಜಿಕ್ ನಿಂದ ಆಚೆ ಬಂದಿದ್ದಾರೆ. ಯಾರು ದೆವ್ವ, ಪೊಸೆಸಿವ್, ಸ್ಪಿರಿಟ್ ಮತ್ತು ಸೂಪರ್ ನ್ಯಾಚುರಲ್ ಪವರ್ಸ್ ಮೇಲೆ ಬಿಲೀವ್ ಮಾಡಲ್ವೋ ಅವರು ಒಂದು ಸಲ ಮೆಹಂದಿಪುರ್ ಬಾಲಾಜಿ ಟೆಂಪಲ್ಗೆ ಹೋಗಿ ಬಂದ್ರೆ ಬಿಲೀವ್ ಮಾಡೋದನ್ನ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಸಿಗೋ ವೈಬಿಂದ ಅದು ನಮ್ಮನ್ನು ಇಲ್ಲಿರೋ ವಿಷಯಗಳ ಮೇಲೆ ಬಿಲೀವ್ ಮಾಡಕ್ಕೆ ಕನ್ವಿನ್ಸ್ ಮಾಡುತ್ತೆ. ಅಂದ್ರೆ ಸ್ಟೋರೀಸ್ ಇಂದ ಇಂಡಿಯಾದಲ್ಲಿ ಮೋಸ್ಟ್ ಫೇಮಸ್ ಟೆಂಪಲ್ಸ್ ಅಲ್ಲಿ ಒಂದಾದ ಬಾಲಾಜಿ ಟೆಂಪಲ್ಗೂ ಒಂದು ಸ್ಟೋರಿ ಇದೆ. ಜನರ ನಂಬಿಕೆ ಪ್ರಕಾರ ಇಲ್ಲಿರುವ ದೇವರು ಅಟ್ಲೀಸ್ಟ್ 1000 ಇಯರ್ಸ್ ಬ್ಯಾಕ್ ಇಂದ ಇದ್ದಾರೆ ಅಂತ. ಮತ್ತು ಈ ಟೆಂಪಲ್ ಅನ್ನ ಲಾರ್ಡ್ ಹನುಮಾನ್ ಅವರೇ ಅರವಳಿ ಹಿಲ್ಸ್ ಅಲ್ಲಿ ಬಂದು ಮಾಡಿದ್ರು ಅಂತ. ಮೊದಲು ಈ ಜಾಗ ತುಂಬಾ ದಟ್ಟವಾದ ಕಾಡಾಗಿತ್ತು. ಈ ದೇವರಿಗೆ ಶ್ರೀ ಮಹಾನಾಥ್ ಅವರ ಪೂರ್ವಿಕರವರಿಂದ ಪೂಜೆ ಮಾಡಲಾಗ್ತಿತ್ತು. ಈ ಸ್ಟೋರಿ ಪ್ರಕಾರ ಈ 3 ದೇವರು ಶ್ರೀ ಮಹಾನಾಥ್ ಅವರ ಕನಸಲ್ಲಿ ಬಂದು ಅವರಿಗೆ ಹೇಳ್ತಾರೆ, ನಮ್ಗೆ ಸೇವೆ ಮಾಡಿ ಅಂತ. ಆವಾಗ್ಲಿಂದ ಇಲ್ಲಿ ಬಾಲಾಜಿಗೆ ಪೂಜೆ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ನೀವು ಅನ್ಕೋಬಹುದು, ನಾನು ಹಾರರ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ ಅಂತ. ಆದ್ರೆ ಇಲ್ಲಿ ಭಕ್ತರು ಹೇಳ್ತಾರೆ, ಅವರು ಈ ವಿಲೇಜ್ ಅಲ್ಲಿ ಕಾಲ್ ಹಾಕಿದಾಗ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಫೀಲ್ ಆಗುತ್ತೆ ಅಂತ. ಈ ಟೆಂಪಲ್ ತುಂಬಾ ವಾರ್ಮ್ ಏರಿಯಾ, ಲೈಕ್ ತುಂಬಾ ಬಿಸಿ ಪ್ರದೇಶ ಅಲ್ಲಿ ಸಿಚುವೇಟೆಡ್ ಆಗಿರೋ. ಅಂದ್ರೆ ನೀವು ಈ ಟೆಂಪಲ್ಗೆ ಏನಾದ್ರೂ ಸುತ್ತಮುತ್ತ ಹೋದ್ರೆ ನಿಮ್ಗೆ ತುಂಬಾ ಚಳಿ ಎನ್ವಿರಾನ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ತರ ನೀವು ಆ ಊರಿಂದ ಆಚೆ ಬರುವಾಗ ನಿಮಗ್ ಗೊತ್ತಿರೋರು ಕರೀತಿರೋ ತರ ಫೀಲ್ ಆಗುತ್ತೆ ನಿಮ್ಗೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು. ಅದ್ಯಾಕೆ ಅಂದ್ರೆ ಅದು ದೆವ್ವ ಆಗಿರ್ಬೋದು, ಇಲ್ಲ ಬೇರೆ ಸ್ಪಿರಿಟ್ ಆಗಿರ್ಬೋದು.
ಇದು ಮೆಹಂದಿಪುರ್ ಬಾಲಾಜಿ ಟೆಂಪಲ್ನ ವಿಶೇಷತೆ ಆಗಿರುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.